ಬೇರೆ ವಿಷಯ ಕಾಣೋ. ಸುಮನನ್ ಮಗುಗೆ ಉಲೂಚಿ ಅಂತ ಹೆಸರಿಟ್ಮೇಲೆ ಅದು ಹಾವಾಗಿ ಬದಲಾಯಿತು. ಕತ್ಲಾಗಿದ್ದ ಕಾರಣಕ್ಕೆ ಹಾಗಾಯ್ತು ಅಂತ ಅನ್ಕೋಬಹುದು. ಆದ್ರೆ ವಿಷ ಬೆರ್ತಿರೋ ಚಾಕುನ ಕ್ಯಾರೆಟ್ ತಿಂದ ಹಾಗೆ ತಿಂದ ಹಾಕ್ತಲ್ಲ. ನನಗಂತೂ ಏನೋ ಹಪ್ಪಳ ತಿಂದ ಹಾಗೆ ಇಲ್ಲ ಚಿಪ್ಸ್ ತಿಂದ ಹಾಗೆ ಅನ್ನಿಸ್ತು ಮಾಮ್. ಆದ್ರೆ ಆ ಮಗುಗೇನು ಆಗ್ಲೇ ಇಲ್ಲ. ಹಸುಗೂ ಸಾಗಿದ್ದಿದ್ರೆ ಬಾಯಿಗೆ ಬಾದಾಮಿ ಹಾಕಿದ್ರು ಗೊಟಕ್ ಅಂತ ಇತ್ತು. ಆದ್ರೆ ಹಾವಿನ ಮರಿಯಾಗಿ ಬದ್ಲಾದ್ಮೇಲೆ ನುಂಗಿದ್ರಿಂದ ಯಾವ ವಿಷಾನೂ ಅದನ್ನ ಏನೂ ಮಾಡಕ್ಕಾಗ್ಲಿಲ್ಲ. ಓ ಹಾಗ ವಿಷಯ. ನಿಮ್ ಪ್ಲಾನ್ ಪ್ರಕಾರ ಸುಮನಾಗೆ 10 ಕೋಟಿ ಬಂದಾಯ್ತು. ಆದ್ರೆ ಚಾಕು ಪ್ಲಾನ್ ಉಲ್ಟಾ ಹೊಡಿತು ಮಾಮ್. ಹಾವಿನ ಮರಿನ ಪರೀಕ್ಷೆಗೊಡ್ಡೋಣ ಅನ್ಕೊಂಡೆ. ಆದ್ರೆ ಈ ರೀತಿಲಿ ಅದ್ರ ಶಕ್ತಿ ಸಾಮರ್ಥ್ಯ ಏನು ಅಂತ ನನಗರ್ಥ ಆಯ್ತು. ಮಾಮ್, ಅದ್ರಿಂದ ಏನಾದ್ರೂ ಉಪಯೋಗ ಇದೆಯಾ? ಅಂದ್ರೆ ನಮ್ ಕೆಲ್ಸ ಆಗ್ಬೇಕಾದಾಗ ನಾವದನ್ನ ಯೂಸ್ ಮಾಡ್ಕೋಬೋದಾ ಅಂತ. ಯಾಕಿರಲ್ಲ. ಸುಮನನ್ನ ನಾವು ನಮ್ ಕೈ ಹಿಡಿತದಲ್ಲಿ ಇಟ್ಕೊಂಡ ಹಂಗೆ ಉಲೂಚಿ ಜುಟ್ಟನ್ನು ಹಿಡಿದ್ವಿ ಅನ್ಕೋ. ಮಾಮ್, ಜುಟ್ಟು ಹಿಡಿಯೋಕೆ ಅದು ಮಗು ಅಲ್ಲ ಮಾಮ್, ಹಾವು. ಅದು ಕೂದ್ಲಿರಲ್ಲ. ನಿನಗ್ ತಲೆ ಇಲ್ಲ. ನಾನು ಹೇಳ್ತಿರೋದು ನಮ್ ಹಿಡಿತದಲ್ಲಿ ಇಟ್ಕೋಬೇಕು ಅಂತ. ಮಾಮ್, ಡೇಂಜರ್ ಮಾಮ್. ಹಾವಿಗೆ ಹಾಲು ಹಾಕಿದ್ರು ಅದು ಯಾವಾಗ ಬೇಕಾದ್ರೂ ಕಚ್ಚುತ್ತೆ ಅಂತ ಮಾತೇ ಇದೆ ಗೊತ್ತಾ? ಮರ್ದು ಹೋದ್ರಾ? ನಿನಗಿಂತ 2 ಅಕ್ಷರ ಜಾಸ್ತಿ ಓದಿದ್ದೀನಿ. ನಿಜ ಹೇಳ್ತಿದ್ದೀರಾ? ಹೀಗೆಲ್ಲ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಸಂದರ್ಭಕ್ಕೆ ತಕ್ಕ ಹಾಗೆ ಆತರ ಎಲ್ಲ ಮಾತಾಡ್ಬೇಕಾಗತ್ತೆ. ಏನೋ ಗೊತ್ತಿಲ್ದ ಕೇಳಿದ್ರೆ ಸೀರಿಯಸ್ ಆಗ್ತಿರಲ್ಲ ಮಾಮ್. ಏಯ್, ನಿನಗೆ ಹೇಗೋ ಹೇಳೋದು. ಹಿಂದಿನ ಕಾಲದಲ್ಲಿ ತಾಳೆಗರಿ ಮೇಲೆ ಬರಿತಾ ಇದ್ರು, ಅದೇ ಪುಸ್ತಕ. ನವಿಲ್ಗರಿನೇ ಬಳಪ. ಓಹೋ, ಅದಕ್ಕೆ ನಾ 2 ಅಕ್ಷರ ಜಾಸ್ತಿ ಓದಿದ್ದೀನಿ ಇಂದಿದ್ದು. ಅರ್ಥ ಆಯ್ತು ಮಾಮ್. ಮುಂದೆ ಏನ್ ಮಾಡೋಣ ಹೇಳಿ? ಏನ್ ಮಾಡೋದು? ಟೈಮ್ ಆಗೋಗಿದೆ, ಮಲ್ಕೋ ಹೋಗು. ಭವಿಷ್ಯದ ಪ್ಲಾನ್ ಏನು ಅಂತ ಕೇಳ್ತಾ ಇದ್ದೀನಿ ಮಾಮ್. ವಿಶಾಲ್ ಗಿಫ್ಟ್ ಅಂತ ದುಡ್ಡು ಕೊಟ್ಟಿದ್ದಕ್ಕೆ ಸುಮನ ಇವತ್ತು ಬೆಲೂನ್ ತರ ಉಬ್ಬ ಹೋಗಿದ್ದಾಳೆ. ಅವಳ ಅಹಂಕಾರಕ್ಕೆ ನಾವು ಉಪ್ಪು ಖಾರ ಹಾಕಿ ನಾವ್ ಅನ್ಕೊಂಡ್ ಹಂಗೆ ಮಾಡೋ ತರ ನಾವು ಮಾಡ್ಬೇಕು. ನೈನಿ ಜೊತೆ ಡೈರೆಕ್ಟ್ ಆಗಿ ಹೋರಾಡ್ದೆ ಸುಮನನ ಬಳಸ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ಹಾಗೆ ಮಾಡೋಣ. ಎಲ್ಲಕ್ಕಿಂತ ಮುಖ್ಯವಾದ ವಿಷಯ, ನಯನಿ ಮಕ್ಕಳನ್ನ ಹೆತ್ತು 2ನೇ ವರ್ಷಕ್ಕೆ ಕಾಲಿಟ್ಲು. ನನ್ನ ಜಾತಕದ ಪ್ರಕಾರ ಪ್ರಾಣಾಪಾಯ ಇದೆ ನನಗೆ. ನೈನಿ, ಮಕ್ಕಳಿಗೆ ದೃಷ್ಟಿ ತೆಗಿತಿದ್ಯಾ? ಹೌದು ಯಜಮಾನ್ರೆ. ಬರ್ತ್ಡೇ ಡ್ರೆಸ್ಸಲ್ಲಿ ಮುದ್ದ ಕಾಣಿಸ್ತಾ ಇದ್ದಾರೆ ಅಂತ ದುರಂದರ ಚಿಕ್ಕಮ್ಮ, ಪಾವನಮೂರ್ತಿ ಚಿಕ್ಕಪ್ಪ 50 ಸಲ ಹೇಳಿರ್ಬೋದು. 5-6 ಸಲನಾದ್ರೂ ಮಕ್ಳಿಗೆ ನೆಟ್ಗೆ ತೆಗ್ದಿರ್ಬೇಕು. ಮಕ್ಳಿಗೆ ಮೈ ಹುಷಾರ್ ತಪ್ಪೋದೇನೋ ಅಂತ ಮೊದ್ಲೇ ದೃಷ್ಟಿ ತೆಗೆದ್ಬಿಟ್ಟೆ. ಅಯ್ಯೋ, ಜ್ವರ ಬಂದಿರೋ ಹಾಗಿದೆ? ನನಗ ಇಲ್ವೇ. ಮೈ ತುಂಬಾ ಬಿಸಿಯಾಗಿದೆ, ನನ್ನ ದೃಷ್ಟಿ ತಗ್ಲಿದೆ. ತಾಯಿಯಾಗಿ ಮಕ್ಕಳನ್ನ ಇಷ್ಟು ಮುದ್ದಾಗಿ ನೋಡ್ಕೋತಿದ್ಯಾ. ಗಂಡನಾಗಿ ನನ್ನ ಹೆಂಡತಿ ಅಂದವಾಗಿ ಚೆಂದವಾಗಿರೋದನ್ನ ಕಣ್ಮಿಟ್ಟಿಗಿಸ್ದೆ ನೋಡಿದ್ದಕ್ಕೆ ಎಲ್ಲಿ ನನ್ನ ದೃಷ್ಟಿನೇ ನಿನಗೆ ತಾಕ್ತು ಅಂತ ಆ ರೀತಿ ಹೇಳ್ದೆ ಅಷ್ಟೇನೆ. ಒಳ್ಳೆ ಮನ್ಸಿಂದ ನೋಡುವಂತ ನಿಮ್ಮಂತವ್ರ ದೃಷ್ಟಿ ತಾಗಲ್ಲ ಯಜಮಾನ್ರೆ. ಹಾಗಂತೀಯ? ಏನಾದ್ರೂ ಸರಿ, ನಮ್ಮ ಮಕ್ಕಳು ಇಬ್ರು ಸೆಲೆಬ್ರೇಷನ್ಸ್ ಅಲ್ಲಿ ಮೆರೀತಿದ್ರು. ಮಕ್ಕಳೇ, ನಾವಿಬ್ರು ನಿಮ್ಮನ್ನ ನೋಡಿ ಖುಷಿ ಪಟ್ವಿ. ಬದ್ರಿನಾಥ ಕೂಡ ಹೈಲೈಟ್ ಆಗ್ಬಿಟ್ಟ. ಸುಮನ ಮಗಳ ಬಗ್ಗೆ ಹೇಳ್ತಾ ಇಲ್ಲ? ಉಲೂಚಿ ಹೆಸರು ಚೆನ್ನಾಗಿದೆ ಅಲ್ವಾ ಯಜಮಾನ್ರೆ? ಪ್ರತ್ಯೇಕವಾಗಿದೆ, ಪ್ರತ್ಯೇಕತೆನೂ ಇದೆ. ಹಾವಾಗ ಬದಲಾದ ತಕ್ಷಣ ಒಂದು ಕ್ಷಣ
ಎಲ್ಲರೂ ಹೆಜ್ಜೆನ ಹಿಂದೆ ಇಟ್ರು. ಅವಳ ರೂಪಕ್ಕೆ ಬದಲಾಗೋದು ಮತ್ತೆ ಮಾಮೂಲಾಗಿ ಬದಲಾಗೋದು ಈ ಥರ ಎಷ್ಟು ದಿನ ಅಂತ ನಾವೊಂದ್ಸಲ ಗುರೂಜಿನ ಕೇಳಬೇಕು ನೈನಿ. ಖಂಡಿತ ಕೇಳೋಣ. ದೊಡ್ಡ ಬೊಟ್ಟಮ್ಮ ಕೂಡ ಗಾಯತ್ರಿ ಅಮ್ಮವರು ಲಕ್ಷ್ಮೀಪುರಕ್ಕೆ ಬಂದಾಗ ನಾಗಲಕ್ಷ್ಮಿ ದೇವಸ್ಥಾನದಲ್ಲಿ ಏನಾಯ್ತು ಅಂತ ವಿವರವಾಗಿ ಹೇಳಿ ಅಂತ ಕೇಳಿ ತಿಳ್ಕೋಬೇಕು. ನೈನಿ, 20 ವರ್ಷದ ಹಳೆ ವಿಷಯಗಳೆಲ್ಲ ಈಗ ಯಾಕೆ ಬಿಡು. ಇಲ್ಲ ಯಜಮಾನ್ರೆ, ಉಲುಚಿ ಪುಟ್ಟಿ ಹೀಗಾಗೋದಕ್ಕೂ ಅಮ್ಮೋರು ವಿಶಾಲಾಕ್ಷಮ್ಮನವ್ರನ್ನ ಕೇಳ್ಕೊಳ್ಳೋದಕ್ಕೂ ಏನೋ ಬಲವಾದ ಕಾರಣ ಸಂಬಂಧ ಇದ್ದೇ ಇರುತ್ತೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಆ ವಿಷಯ ತಿಳ್ಕೊಂಡ್ರೆ ಸುಮನ ನೈನಿ ಮಧ್ಯೆ ಜಗಳ ಇನ್ನೂ ಜಾಸ್ತಿ ಆಗುತ್ತೆ. ನೈನಿ ಸುಮ್ಮನಿರ್ಲಾರ್ದೆ ಅವಳ ತಂಗಿನ ಬೈದು ಬಿಡ್ತಾಳೆ. ಏನ್ ಯೋಚಿಸ್ತಿದ್ದೀರಾ ಯಜಮಾನ್ರೆ? ಏನಿಲ್ಲ. ತಲೆನೋವು ಬರ್ತಿದ್ರೆ ಹೇಳಿ, ದೃಷ್ಟಿ ತೆಗೆದ್ರೆ ಸರಿ ಹೋಗುತ್ತೆ. ಅಂಥದ್ದೇನೂ ಇಲ್ಲ ನೈನಿ. ಗಾಯತ್ರಿ ಹಾಲು ಕೊಡದ್ಲಾ? ಗಾನವಿ ಕೊಡ್ಬೇಕು. ಸರಿ ಗಾಯತ್ರಿ, ನೀನ್ ಬಾಮ್ಮ. ಇನ್ ಸ್ವಲ್ಪ ತಲೆ ಬೆಳಕಾಗತ್ತೆ ಅಂತ ಹೇಳಿದ್ರು ಕೇಳಿಸ್ಕೊಳ್ದೆ. ನಿದ್ದೆಯಲ್ಲೇ ಜಾಗಿಂಗ್ ಆಗಿ ಎತ್ ಕಳ್ಸಿದ ಲೈಟ್ ಹೌಸ್. ಛೇ, ನಂದೊಂದು ಜನ್ಮನ. ಏನಾಯ್ತಾಂಟಿ? ನನ್ ಗಂಡ ಕಿರ್ಚ್ಕೊಂಡ್ರು ಕಣೆ, ಕೆಳಗಡೆ ಬಿದ್ದು ಹೋದ್ರೋ ಏನೋ. ಮಾವ, ಅಲ್ಲೋಡಿ, ಅಲ್ಲಿದ್ದಾರೆ. ಅಲ್ಲೇ ಮಾವ, ಯಾಕೆ ಮಾವ, ಏನಾಯ್ತು? ಹಾ, ದೆವ್ವ ಬಂದು ಹಾಲಲ್ಲಿ ಕೂತ್ಕೊಂಡಿದೆ ಅನ್ಕೊಂಡೆ. ಲೈಟ್ ಹಾಕಿ ನೋಡಿದ್ಮೇಲೆ ಅಲ್ಲಿ ಕೂತಿರೋದು ಸುಮ್ಮನಮ್ಮ ಅಂತ ಗೊತ್ತಾಯ್ತು. ಸುಮನ, ಯಾಕೆ ಇಲ್ಲಿ ಕೂತಿದ್ಯಾ? ನನ್ ಮಗುಗೆ ದೃಷ್ಟಿ ತೆಗಿತಿದ್ದೆ. ಮಗು ಎಲ್ಲಿದ್ಯೇ? ಮಲ್ಕಿದೆ ಚಿಕ್ಕಿ. ಎಲ್ ಮಲ್ಕೊಂಡಿದೆ ಸುಮನಾ? ಇಲ್ಲಿ ಬಟ್ಟೆ ಬಿಟ್ರೆ ಬೇರೇನು ಕಾಣಿಸ್ತಿಲ್ವಲ್ಲ? ಅದನ್ ತೆಗಿಬೇಡಿ, ಎದ್ದೇಳ್ತಾಳೆ. ಮಗುನ ಹಾವು. ಅಂದ್ರೆ ಮಲ್ಕೊಂಡಿರೋ ಹಾವಿನ ಮೇಲೆ ಬಟ್ಟೆ ಹೊಚ್ದ್ಯಾ? ಹೌದು ವಿಶಾಲ್ ಬಾವ. ಹಾವಿಗೆ ಯಾಕೆ ದೃಷ್ಟಿ ತೆಗಿತಾ ಇದ್ಯಾ? ಮತ್ತೆ ಹಾವಂತ್ಯಲ್ಲ ಅಕ್ಕ, ನನ್ ಮಗುಗೆ ದೃಷ್ಟಿ ತೆಗಿಬೇಕು ಅಂತ ಹೇಳದ್ನಲ್ಲ. ಅದಕ್ಕೆ ಇದೆಲ್ಲ ತಂದಿಟ್ಕೊಂಡಿದೀನಿ. ಕಲ್ಲುಪ್ಪು ಒಣಮೆಣಸಿನ್ಕಾಯಿ ತೆಗ್ದಿದ್ದೀನಿ. ಇವಾಗ ಹತ್ತೇನ್ ಎಣ್ಣೆಲ್ ಮುಳುಗ್ಸಿ ದೃಷ್ಟಿ ತೆಗ್ದು ಬಿಸಾಕ್ಬೇಕು. ನಿನಗೇನಾರು ಹುಚ್ಚ? ಹಾವು ಅಂತ ನೀನೇ ಅಂತೀಯ, ಆಮೇಲೆ ಮಗು ಅಂತಾನು ಹೇಳ್ತೀಯ. ಏನ್ ಮಾತಾಡ್ತಿದ್ಯಾ, ಏನ್ ಮಾಡ್ತಾ ಇದೀಯಾ ಅಂತ ಸ್ವಲ್ಪ ಆದ್ರೂ ಗೊತ್ತಾಗ್ತಿದ್ಯಾ ನಿಂಗೆ? ಸುಮನ, ನೀನ ಬಟ್ಟೆ ತೆಗೆದ ತಕ್ಷಣ ಸಿಟ್ಟು ಬಂದು ಹಾವು ಹೆಡೆನ ಎತ್ತಿ ಕಚ್ಚಲ್ಲ ಅಲ್ವಾ? ಸ್ವಲ್ಪ ಹತ್ರ ಹೋಗಿ ನಿಂತ್ಕೊಳ್ಳಿ, ಆಗ ನಿಮ್ಗೆ ಗೊತ್ತಾಗತ್ತೆ. ಅಯ್ಯೋ, ನನ್ನನ್ನು ಸಾಯಿಸ್ಬೇಕು ಅಂತಿದ್ಯಾನೆ? ನಾನು ಯಾಕೆ ಅಲ್ಲಿಗೆ ಹೋಗ್ಲಿ? ಇಲ್ಲೇ ಧೈರ್ಯವಾಗಿ ನಿಂತಿರ್ತೀನಿ. ಸಡನ್ ಆಗಿ ದೃಷ್ಟಿ ತೆಗೆಯೋದಕ್ಕೆ ಕಾರಣ ಏನು? ಮಗುಗೆ ಜ್ವರ ಏನಾದರೂ ಬಂದಿದ್ಯಾ? ಹಾಗೇನಾದ್ರೂ ಆಗಿದ್ರೆ ಹಠ ಮಾಡಿ ಅಳ್ತಿತ್ತಲ್ವಾ ವೇಶ್? ಮಲ್ಗಿರೋದು ಹಾವಾಗಿದ್ರೆ ಹೇಗೆ ಎದ್ದೇಳತ್ತೆ? 5 ನಿಮಿಷದಲ್ಲಿ ಬೆಳಗಿನ ಜಾವ ಆಗುತ್ತಲ್ಲ ಚಿಕ್ಕಪ್ಪ, ಆಗ ಮಗು ಕಾಣಿಸುತ್ತೆ. ದಿನಕ್ಕೆ 2 ದರ್ಶನ ಅಂದ್ರೆ ಅರ್ಥನೇ ಆಗಲ್ಲ ಕಣೆ. ಬೇಗ ದೃಷ್ಟಿ ತೆಗೆ ಸುಮ್ಮಿ. ಆಯ್ತು ಚಿಕ್ಕಿ. ಇವ್ರ ದೃಷ್ಟಿ, ಅವ್ರ ದೃಷ್ಟಿ, ಮನೇಲಿರೋ ಎಲ್ರ ದೃಷ್ಟಿ, ಮನುಷ್ಯರ ದೃಷ್ಟಿ ಅಷ್ಟೇ ಅಲ್ಲ, ಮುಂಗೂಸಿ ದೃಷ್ಟಿ, ಚೇಳ್ ದೃಷ್ಟಿ ಕೂಡ ಬೀಳ್ಬಾರ್ದು ನನ್ ಮುದ್ದು ಕೂಸ್ಗೆ. ಹೀಗೆ ದೃಷ್ಟಿ ತೆಗೆಯೋದನ್ನ ನಾನೆಲ್ಲೂ ನೋಡೇ ಇರಲಿಲ್ಲ. ಹುಚ್ಚು ಇವಳಿಗೆ, ನೋಡಿ ಸುಮ್ಮನಿರ್ಬೇಕು. ನಮ್ಮ ಅಕ್ಕ ನೆನೆ ರಾತ್ರಿ ಬರ್ಡೇ ಸೆಲೆಬ್ರೇಷನ್ಸ್ ಆದ್ಮೇಲೆ ಗಾಯತ್ರಿ, ಗಾನವಿ ಮತ್ತೆ ಬದ್ರಿನಾಥ್ಗೆ ಚೆನ್ನಾಗಿ ದೃಷ್ಟಿ ತೆಗೆದು ನಿವಾಳಿಸಿದ್ಲು. ನಾನಿವಾಗ ತೆಗಿತಾ ಇದ್ದೀನಿ, ಅದ್ರಲ್ಲೇನ್ ತಪ್ಪು?
ರಾತ್ರಿನೇ ತೆಗಿಬೇಕಿತ್ತು. ಆಗ ಮಗು ಹಾವಾಗಿರತ್ತಲ್ವಕ್ಕ? ಮತ್ತಿವಾಗ ಮಗುವಾಗಿ ಬದಲಾಗಿದ್ದಾಳೆ ನೋಡಿ. ಅಯ್ಯ, ಇಷ್ಟೊತ್ತು ಮಗುನೇ ಕಾಣಿಸ್ಲಿಲ್ಲ. ಬೆಳಗ್ಗೆ ಆಗಿರೋದ್ರಿಂದ ಮಗು ಗಂಡ್ಸತ್ತೆ ಅಣ್ಣ. ಐದು ನಿಮಿಷದಲ್ಲಿ ಎಷ್ಟು ವ್ಯತ್ಯಾಸ ನೋಡು. ಹೊರಗೆ ದೃಷ್ಟಿ ತೆಗ್ದಿದ್ರೆ ಚೆನ್ನಾಗಿರ್ತಿತ್ತು ಸುಮನ. ಆಗಿನ್ನೂ ಬೆಳಕಾಗಿರ್ಲಿಲ್ಲ ಅಕ್ಕ. ಯಾರನ್ನಾದ್ರೂ ಎಬ್ಸಿದ್ರೆ ಹಿಂಸೆ ಮಾಡ್ಕೋತಾರೆ ಅಂತ ಇಲ್ಲೇ ದೃಷ್ಟಿ ತೆಗೆ ಕೂತ್ಕೊಂಡೆ. ನೀನ್ ಲೈಟ್ ಹಾಕೊಂಡು ಕೂತ್ಕೊಂಡಿದ್ದಿದ್ರೆ ನಾನು ಹಾಕೋಗ್ತಿರ್ಲಿಲ್ಲಮ್ಮ. ನಿನ್ನ ಸಡನ್ ಆಗಿ ನೋಡಿ ನನ್ನ ಎದೆ ಹೊಡೆದೈತು ಗೊತ್ತಾ? ಈಗಲೂ ಸ್ವಲ್ಪ ಭಯ ಆಗ್ತಾ ಇದೆ ಮವ. ಚಿಕ್ಕ ಮಗು ನಿತ್ಕೊಳ್ಳಿ, ಭಯ ಎಲ್ಲ ಓಡೋಗುತ್ತೆ. ಯಾವಾಗ ಹೇಗಿರುತ್ತೋ ಯಾರಿಗ್ ಗೊತ್ತು. ದೃಷ್ಟಿ ತೆಗ್ದೆ ಅಲ್ವಾ? ಬಾ ಪುಟ್ಟ, ನಾವ್ ಹೋಗೋಣ. ನಿಂಗ್ ಸ್ನಾನ ಮಾಡಿಸಿ ಬೇರೆ ಡ್ರೆಸ್ ಹಾಕ್ತೀನಿ. ಸುಮನ ಮೆಂಟಲ್ ಹೆಲ್ತ್ ನಿಜವಾಗ್ಲೂ ಚೆನ್ನಾಗಿದೆಯೇನೋ? ನನಗೆ ಡೌಟೇ ಬ್ರೋ. ಹಾಗೆಲ್ಲ ಅನ್ಕೋಬೇಡಿ. ಮನಸ್ಥಿತಿ ಹೇಗೆ ಇದ್ರೂ ತಾಯಿಯಾಗಿರೋ ಸುಮನ ಮಗು ವಿಷಯದಲ್ಲಿ ಪಕ್ಷಪಾತ ಮಾಡೇ ಮಾಡ್ತಾಳೆ. ಒಂದ್ ರೀತಿಲಿ ಅದು ಸರಿನೇ. ಸುಮನ, ನನ್ನ ಲ್ಯಾಪ್ಟಾಪಲ್ಲಿ. ಏಯ್, ಏನೇ ಮಾಡ್ತಿದ್ಯಾ? ಮಗು ಹಾವಾಗ ಬದಲಾಗೋದು, ರಾತ್ರಿ ಎಲ್ಲ ಹಾವಾಗೇ ಇರೋದು, ಆಮೇಲೆ ಬೆಳಗಾದ ತಕ್ಷಣ ಮತ್ತೆ ಮಗು ಆಗಿ ಅದು ಅಳೋದು, ಇದೆಲ್ಲ ಮೊದ್ಲು ಹೊಸದಾಗಿದ್ರು ಇವಾಗೆಲ್ಲ ಅಭ್ಯಾಸ ಆಗೋಗಿದೆ. ಆದ್ರೆ ಜನರು ಹಾಗಲ್ಲ. ಖಂಡಿತ ಅವರು ಇದೊಂದು ವಿಸ್ಮಯ ಅನ್ಕೊಂಡು ಆಶ್ಚರ್ಯ ಪಡ್ತಾರೆ. ವಿಡಿಯೋ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡಬೇಕು ಅನ್ಕೊಂಡಿದ್ಯಾ? ಅಲ್ಲೆಲ್ಲ ಹಾಕಿದ್ರೆ ಸುಮ್ನೆ ಲೈಕ್ಸು ಕಮೆಂಟ್ ಬರತ್ತಷ್ಟೇ, ದುಡ್ಡು ಸಿಗಲ್ಲ ಚಿಕ್ಕಜ್ಮನ್ರೆ. ಅದಕ್ಕೆ ಹೊಸದಾಗಿ ಸ್ಟಾರ್ಟ್ ಆಗಿರೋ ವೆರೈಟಿ ನ್ಯೂಸ್ ಚಾನೆಲ್ ಅವ್ರ ಹತ್ರ ಉಲುಚಿ ಬದಲಾಗೋದ್ನ ವಿಡಿಯೋ ಮಾಡ್ಕೊಟ್ರೆ ಅವರು ಅದಕ್ಕೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಯಾರೋ ಚಿಲ್ಲರೆ ಬಿಸಾಕ್ತಿದ್ದಾರೆ ಅಂತ ಆಯ್ಕೊಳ್ಳೋದಕ್ಕೆ ಇಂಥ ಕೆಲಸ ಎಲ್ಲ ಮಾಡ್ತಿದ್ದೀನಿ. ಚಿಲ್ರೆ ಅಂತಿರಲ್ಲ ನೀವು. ವಿಡಿಯೋ ಅಕಸ್ಮಾತ್ ಏನಾದ್ರೂ ಟ್ರೆಂಡ್ ಆದ್ರೆ ಲಕ್ಷಾಂತರ ರೂಪಾಯಿ ಕೊಡ್ತೀನಿ ಅಂದ್ರು. ಅದೇನಾದ್ರೂ ನಿಜ ಆದ್ರೆ ನಿಜವಾಗ್ಲೂ ನಾನು ಲಕ್ಷ್ಮಿನೇ ಹೆತ್ತಂಗಾಗತ್ತೆ. ಮಗು ಹುಟ್ಟಿ ಇನ್ನು 1 ತಿಂಗಳು ಆಗಿಲ್ಲ ಆದ್ರೆ ದುಡ್ಡಿನ ಮೂಟೆ ಕಟ್ಟು ಅಂತ ದಾರಿ ಮಾಡ್ಕೊಟ್ಟಿದ್ದಾಳ ಅವಳು ನಮ್ಗೆ. ಇಂಥ ಹುಚ್ಚ ಕೆಲಸ ಇನ್ನೊಂದ್ಸಲಿ ಮಾಡಿದ್ರೆ ಸರಿ ಇರಲ್ಲ, ಹೇಳ್ತಾ ಇದ್ದೀನಿ. ಮಗು ಮುಖಾನ್ ಕೂಡ ಹೊರಗಡೆ ಪ್ರಪಂಚ ಇವಾಗಲೇ ನೋಡೋ ಅವಶ್ಯಕತೆ ಏನಿಲ್ಲ. ಯಾಕೆ? ನಿಮ್ ಹೋಲಿಕೆ ಇಲ್ಲ ಅಂತನಾ? ನಂತರನೇ ಇದ್ದಾಳೆ ಅಂತ ಹೇಳ್ತೀನಿ. ನಿಮ್ಗೇನ್ ಪ್ರಾಬ್ಲಮ್ಮು? 24 ಗಂಟೆಯಲ್ಲಿ ಬರೀ 12 ಗಂಟೆ ಮಾತ್ರ ಕಣೆ ಮಗು ಆಗಿರ್ತಾಳೆ ಉಲುಚ್ಚಿ. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕೇ ಹೊರತು ಅವಳನ್ನ ಬಳಸ್ಕೊಂಡು ಈ ತರ ಸಂಪಾದನೆ ಮಾಡಬಾರ್ದು ಕಣೆ. ಮತ್ ಯಾಕೆ ತಡಿತಾ ಇದ್ದೀರಾ? ಉಲುಚಿನ ನಿಮ್ ಮಗಳು ಅಂತ ಒಪ್ಕೊಳ್ದೆ ಇದ್ಮೇಲೆ ಸಲಹೆ ಕೊಡಕ್ ಬರ್ಬೇಡಿ. ಒಂದ್ ಸ್ವಲ್ಪ ನಾನು ಹೇಳೋದನ್ನ ಕೇಳು ಸುಮನ. ನೀನ್ ಹೆತ್ತಿರೋದು ಹಾವು ಅಂತ ಗೊತ್ತಾದ್ರೆ ಒಂದಲ್ಲ ಒಂದಿನ ನಿನ್ನ ನಾಗಿಣಿ ತರ ನೋಡ್ತಾರೆ ಎಲ್ರು. ಆಮೇಲೆ ನಿನ್ನ ವಿಷಜಂತು ಅಂತ ಹೇಳಿ ದೂರ ಇಡ್ತಾರೆ ಕಣೆ.
ಉಲುಚಿ ಭವಿಷ್ಯ ಕೂಡ ಇದರಿಂದ ಹಾಳಾಗಿ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತು ಬಿಡಿ. ನಮ್ ನೈನಿ ಅಕ್ಕಂಗ್ ಬಂದಿರೋ ಹೆಸರು ನನಗ್ ಬರ್ಬಾರ್ದು ಅಂತ ನಿಮ್ ಉದ್ದೇಶ ಅಲ್ವಾ? ಏನ್ ಹೆಸರು ಬಂತು ಅಂತ ಇವಾಗ? ನಾಗರಾಜ ಅನ್ನೋ ಹಾವು ಶ್ರೀಮತಿ ನೈನಿ ಅವ್ರಿಗೆ ಎಲ್ಲಾ ತರದಲ್ಲೂ ಸಹಾಯ ಮಾಡತ್ತೆ ಅಂತ ಊರವ್ರೆಲ್ಲ ಮಾತಾಡ್ತಿರ್ಬೇಕಾದ್ರೆ ನಿಮಗ್ ತುಂಬಾ ಸಂತೋಷ ಆಗಿತ್ತಲ್ಲ, ಮರ್ತೋದ್ರಾ? ಅದ್ಗೆ ಒಳ್ಳೆತನಕ್ಕೆ ಮತ್ತೆ ಮನುಷ್ಯತ್ವಕ್ಕೆ ಮೂಕ್ ಜೀವಿಗಳು ಕೂಡ ಅವ್ರಿಗೆ ಸಹಾಯ ಮಾಡುತ್ತವೆ. ಆದ್ರೆ ನೀನ್ ಹಾಗಲ್ಲ. ಮೂಕ್ ಜೀವಿಗಳನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡೋಳ್ ನೀನು. ಕೊನೆಗೆ ನಿನ್ ಮಗಳಾಗಿ ಹುಟ್ಟಿರೋ ಈ ಉಲುಚಿನ ಕೂಡ ವ್ಯಾಪಾರದ ವಸ್ತು ತರ ನೋಡ್ತಾ ಇರೋದು ಬೇಜಾರಾಗ್ತಿದೆ ನಂಗೆ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳನ್ನ ಅತ್ತೆ ಮನೆ ಕಳಿಸ್ಬೇಕು ಅಂದ್ರೆ ಆಗ ಅದೆಷ್ಟು ದುಡ್ಡು ಖರ್ಚಾಗತ್ತೋ. ಅದಕ್ಕೆ ಇವಾಗ್ಲಿಂದಾನೇ ಅವಳಿಗೋಸ್ಕರ ದುಡ್ಡನ್ ಕೂಡಿಡೋದಕ್ಕೆ ಶುರು ಮಾಡಿದ್ರೆ ಆಸೆಗೆ ತಕ್ಕಂತೆ ಭವಿಷ್ಯ ಕೊಡ್ಬೋದು. ವಿಶಾಲ್ ಬ್ರೋ ಕೊಟ್ಟಿರೋ 10 ಕೋಟಿ ರೂಪಾಯಿ ಚೆಕ್ ಇದೆ ಅಲ್ವಾ ನಿನ್ನ ಹತ್ರನೇ? ಅದು ಬೇರೆ ಇದು ಬೇರೆ. ಇನ್ ಸಾಕು, ನಿಲ್ಸು. ಇನ್ನೊಂದ್ಸಲಿ ಮಗು ವಿಡಿಯೋ ಏನಾದರೂ ಮಾಡಿದೆ ಅಂದ್ರೆ ಸತ್ರು ಆ 10 ಕೋಟಿ ರೂಪಾಯಿ ಚೆಕ್ಕನ್ನು ನಿನಗೆ ಡೆಪಾಸಿಟ್ ಮಾಡಕ್ ಬಿಡಲ್ಲ ನಾನು. ಯೋಚನೆ ಮಾಡು. ಏನು ಅಂದ್ರೆ ಮನೇಲೇ ಇರಿ, ನಾವು ಹೋಗಿ ಬರ್ತೀವಿ. ಎಲ್ಲಿಗೆ? ಕೇಳಿದ್ರಾ? ಇನ್ನು ಕೆಲ್ಸ ಆದ ಹಾಗೆ. ನೀನ್ ಬಂದೀಗ ಹೇಳ್ದಾಗ ನಾನು ಕೇಳದೆ ಇರಕ್ಕಾಗತ್ತೇನೆ? ಕೋಪ ಮಾಡ್ಕೋಬೇಡಮ್ಮವ, ಅತ್ತೆ ಕೆಲ್ಸದ ಮೇಲೆ ಹೋಗ್ತಿರೋ ಹಾಗಿದೆ. ಅದು ನನ್ ಕೆಲ್ಸ ಅಲ್ಲ ವೇಶ್. ನಿನ್ ನಾದ್ನಿ ಬ್ಯಾಂಕ್ಗೆ ಚೆಕ್ ಡೆಪಾಸಿಟ್ ಮಾಡ್ಬಿಟ್ಟು ಬರೋಣ ಅಂತ ಹೇಳಿದ್ಲು. ಜೊತೆಗೆ ಹೋಗ್ತಾ ಇದೀನಿ ಅಷ್ಟೇ. ಬ್ಯಾಗಲ್ಲಿ ದುಡ್ಡು ಇಟ್ಕೊಂಡು ಹೋಗ್ತಿರ್ಬೇಕಾದ್ರೆ ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡು ಹೋಗೋದು ಒಳ್ಳೇದು. ಆದ್ರೆ ಚೆಕ್ ಡೆಪಾಸಿಟ್ ಮಾಡೋದಕ್ಕೂ ಕರ್ಕೊಂಡು ಹೋಗ್ತಾರಾ? ಹತ್ತು ಕೋಟಿ ಅಲ್ವಾ ವಿಕ್ರಾಂತ್ ಅವರೇ? ಬ್ಯಾಂಕ್ನವ್ರು ಪ್ರಶ್ನೆ ಮಾಡಿದ್ರೆ ಪಕ್ಕದಲ್ಲಿರೋ ಆಂಟಿ ಹೆಲ್ಪ್ ಮಾಡ್ಲಿ ಅಂತ. ಮಾಮ್, ಸುಮನ ಇನ್ನು ಬರ್ಲೇ ಇಲ್ವಲ್ಲ? ಡಮ್ಮೋ ಡಮ್ಮ, ಅಮ್ಮ ಬಂದ್ರು. ಬಾ ಅಮ್ಮ ಬಾ. ಈ ಮನೇಲಿ ಎಲ್ರು ಜಗಳ ಆಡ್ಲಿ ಅಂತ ಬಂದ್ಯಾ? ಅತ್ತೆ ಯಾಕೆ ಹಾಗಂತಿದ್ದೀರಾ? ವಿಶಾಲಾಕ್ಷಿ ಬಂದಾಗ್ಲೆಲ್ಲ ನಮ್ಗೆ ಒಳ್ಳೇದೇ ನಡೆಯುತ್ತೆ. ಉಲ್ಟಾ ಹೊಡಿಯತ್ತೇನೋ ಅಂತ ಅನ್ಸತ್ತೆ. ನಾನ್ ಬಂದ ತಕ್ಷಣ ಇದ್ರಾಗ ಬಂದ್ಲಲ್ಲ. ನೀವು ಮಗುನ ಎತ್ಕೊಂಡು ಎದುರುಗಡೆ ಬಂದ್ರೆ ನಾನು ಬ್ಯಾಂಕ್ ಹೋಗಿ ಬರ್ತೀನಿ ಅಂತ ಅಂದಿದ್ದೆ ಸುಮನ. ಆದ್ರೆ ಅಷ್ಟ್ರಲ್ಲೇ ಈ ಮಾಟಗಾತಿ ಬರ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನ್ ಬರ್ದೇ ಇದ್ದಿದ್ರೆ ಹೊರಗೆ ಹೋಗಿದ್ ಸುಮನ ಮತ್ತೆ ವಾಪಸ್ಸು ಮನೆಗ್ ಬರ್ತಾನೆ ಇರ್ಲಿಲ್ಲ. ಇವ್ರಿಗೆ ಅರ್ಥ ಆಗ್ಲಿಲ್ಲಮ್ಮ. ಹಣೆ ಕುಂಕುಮ ಇಟ್ಕೊಳ್ದೆ ಹೊರಗೆ ಹೊರಟಿದ್ಲಲ್ವಾ? ಅಪಘಾತ ಆಗಿ ಕುಂಕುಮ ಇಡಬೇಕಾಗಿರೋ ಜಾಗದಲ್ಲಿ ರಕ್ತ ಹರಿತಾ ಇತ್ತು ಗೊತ್ತಾ? ನಿಜನ ತಾಯಿ? ವಿಶಾಲಾಕ್ಷಿ ಹೇಳ್ತಿದ್ದಾಳಂದ್ರೆ ನಡೆಯುತ್ತೆ ಚಿಕ್ಕಪ್ಪ. ಹಲೋ ಅಕ್ಕ, ನಮ್ಮ ಅಕ್ಕ ಹೇಳೋದೆಲ್ಲ ನಡೆಯತ್ತೆ ಅಂದ್ರೆ ನಂಬ್ತೀನಿ, ಆದ್ರೆ ಇವಳ ಮಾತೆಲ್ಲ ನಂಬಲ್ಲ. ಹೌದಮ್ಮ, ನಿನ್ಗೇನ್ ತ್ರಿನೇತ್ರ ಇಲ್ಲ. ತ್ರಿನೇತ್ರ ಇರೋ ನನ್ ಗಂಡ ಅಂದ್ಮೇಲೆ
ನಾನ್ ನೋಡ್ದೇ ಇರೋದೇನಾದ್ರೂ ಇರುತ್ತಾ? ವಿಶಾಲಾಕ್ಷಿ, ಅಂದ್ರೆ ನೀನ್ ಸರಿಯಾದ ಸಮಯಕ್ಕೆ ಬಂದು ಸುಮ್ಮನಂಗೆ ಯಾವ ಅಪಾಯನೂ ಆಗದಿರೋ ಥರ ಕಾಪಾಡ್ದೆ ಅಂತಾಯ್ತು. ನಯನಿ, ನೀನ್ ಕೂಡ ಯಾಕೆ ಹಾಗೆ ಮಾತಾಡ್ತಿದ್ಯಾ? ಸುಮನ ಕುಂಕುಮ ಇಟ್ಕೊಂಡಿಲ್ಲ ಸರಿ, ಹಾಗಿಟ್ಕೊಂಡಿಲ್ಲ ಅಂದ್ರೆ ಗಂಡನ್ಗೆ ಅಂದ್ರೆ ವಿಕ್ರಾಂತ್ಗೆ ಏನಾದ್ರೊಂದು ತೊಂದರೆ ಆಗುತ್ತೆ ಅನ್ನೋದ್ರಲ್ಲಿ ಅರ್ಥ ಇದೆ, ಆದ್ರೆ ಸುಮನನ್ಗೆ ತೊಂದರೆ ಆಗುತ್ತೆ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ.